ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸ. ನಾನು ಸುಷ್ಮಾ. ಇವತ್ತಿನ ರೆಸಿಪಿ ಚಿರೋಟಿ. ನೀವೆಲ್ಲ ಮದುವೆ ಮನೆಯಲ್ಲಿ ನೋಡಿರ್ಬೋದು, ಪದರಾಗಿರೋ ಚಿರೋಟಿ ಎಷ್ಟು ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ನೀವು ಕೂಡ ಈ ಸ್ವೀಟ್ನ ಮಾಡಿ ನೋಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೇ ಪ್ರೆಸ್ ಮಾಡಿ. ಬನ್ನಿ, ಈಗ ನಾನು 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಯಾವ್ದಾರೋ ಕಪ್ ತೊಗೊಳ್ಳಿ. ಹಾಗೆ ನಾನು ಅರ್ಧ ಕಪ್ಪು ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆ ಉಪ್ಪಷ್ಟು ಹಾಕ್ಕೊಳ್ಬೇಕು. ಹಾಕ್ಕೊಳ್ತಿದ್ರೂ ಆಗುತ್ತೆ, ಒಂದು ಚಿಟಿಕೆ ಹಾಕ್ಕೋಬೇಕು. ನಾನು ಕಾಯಿಸಿರೋ ಬೆಣ್ಣೆ ತೊಗೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ನ. ತುಂಬ ಬಿಸಿ ಇರೋದ್ರಿಂದ ಇದನ್ನು ಸ್ಪೂನಲ್ಲೇ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಯಾವುದಾದ್ರೂ ಆಗುತ್ತೆ. ನೀಟಾಗಿ ಇದನ್ನು ಕೈಯಲ್ಲಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿ. ಚಿರೋಟಿ ರವೆ ಬೆಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕೈಯಲ್ಲಿ ಬಿಗಿಯಾಗಿ ಹಿಡಿದ್ರೆ ಅದು ಉಂಡೆ ಆಗಬೇಕು. ನೋಡಿ, ಈ ಥರ ಆಗಬೇಕು. ಹಾಗೆ ಮುಟ್ಟಿದ್ರೆ ಈಗ ಒಡೆದೋಗಬೇಕು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು. ಚಿರೋಟಿ ರವೆ ಸ್ವಲ್ಪ ನೀರು ಹಿಡಿಯುತ್ತೆ. ಯಾವುದಕ್ಕೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ತುಂಬ ಸಾಫ್ಟು ಕೂಡ ಆಗಬಾರ್ದು. ತುಂಬ ಗಟ್ಟಿ ಅನ್ನಿಸ್ತು ಅಂತಂದರೆ 1-2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಈ ರೀತಿ ಇರಬೇಕು. ಇದನ್ನು ಹೀಗೆ ಬಿಡಬಾರ್ದು. ಒಂದು ಒದ್ದೆ ಬಟ್ಟೆ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇಡಬೇಕು. 1 ಗಂಟೆ ಟೈಮ್ ನೆನಿಬೇಕು ಇದು ಚೆನ್ನಾಗಿ. ಈಗ ನಾನು ಸಾಟಿ ಮಾಡ್ಕೊಳ್ಳೋಕ್ಕೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ. ತುಪ್ಪ 2 ಸ್ಪೂನ್ ತೊಗೊಂಡಿದ್ದೀನಿ. ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ತೆಳು ಆಗುತ್ತೆ ಅಂತಾದರೆ ಚೂರು ಬಟರ್ ಕಾಯಿಸ್ಬಿಟ್ಟು ಹಾಕ್ಕೊಳ್ಬೋದು. ಅದು ಗಟ್ಟಿ ಆಗುತ್ತಲ್ವ, ಹಾಗಾಗಿ ಆವಾಗ ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ಬಟರ್ ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ತಿರುಗಿಸ್ಕೊಳ್ಳಿ. ಇದನ್ನು ನಿಮಗೆ ತೆಳು ಆಯಿತು ಅಂತ ಅನಿಸಿದ್ರೆ ಇನ್ನೊಂದು 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ಈಗ ಇದು 1 ಅವರ್ ಆಗಿದೆ ಹಿಟ್ಟು. ಈಗ ಚೆನ್ನಾಗಿ ಇನ್ನೊಂದು ಸರ್ತಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅಂದರೆ 1-2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಈಗ ಈ ಅಳತೆಯಲ್ಲಿ ಮಾಡಿರೋದ್ರಿಂದ ಒಂದು 5 ಸಮವಾದ ಉಂಡೆ ಆಗ್ತಾಯಿದೆ. ನೋಡಿ, ಈ ರೀತಿ ಮಾಡೋದ್ರಿಂದ ಕರೆಕ್ಟ್ ಅಳತೆಯಲ್ಲಿ 5 ಉಂಡೆಗಳು ಸಮವಾಗಿದೆ. ಇದನ್ನು ನೀವು ಉಂಡೆ ಮಾಡಾದಮೇಲೆ ಒಂದು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಟ್ಬಿಡಬೇಕು. ಹಾಗೆ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ. ಈಗ ನಾನು ಲಟ್ಟಣಿಗೆಗೆ ಒಂಚೂರು ಆಯಿಲ್ನ ಹಾಕ್ಕೊಂಡು ಒಂದೊಂದೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಉಂಡೆಗಳನ್ನ. ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಅದು ಹಾಗೆ ಒಂದೇ ಸೈಡು ಲಟ್ಟಿಸ್ಬೇಕು. ನೀವು ಹಿಂದೆ ತಿರುಗಿಸೋದು ಮುಂದೆ ತಿರುಗಿಸೋದು ಎಲ್ಲ ಮಾಡಬಾರ್ದು. ತೆಳುವಾಗಿ ಲಟ್ಟಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಶೇಪ್ ಯಾವ ರೀತಿ ಆದರೂ ಬಂದರೂ ಓಕೆ. ಅಗಲ ಮಾಡಬೇಕು ಅಂದರೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ನೀಟಾಗಿ ಎಳೆದು ಈ ಥರ ಅಗಲ ಮಾಡ್ಕೊಳ್ಳಿ. ಆಗ ಚೆನ್ನಾಗಿ ಒಂದೇ ಸೈಜ್ ಎಲ್ಲ ರೊಟ್ಟಿಗಳು ಆಗುತ್ತೆ. ಈಗ ನೀಟಾಗಿ ಸಾಟಿನ ಸುತ್ತಲೂ ನೀಟಾಗಿ ಸಾಟಿನ ಹಚ್ಚಬೇಕು. ಒಂದು ಸೈಡು ಬಿಡದಾಗೆ ನೀಟಾಗಿ ಹಚ್ಚಿ. ಅದೇ ರೀತಿ ನಾನು ಎಲ್ಲ ರೊಟ್ಟಿನೂ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ರೊಟ್ಟಿನೂ ಈ ಥರ ಎಳ್ದು ಹಾಕಿದಾಗ ಒಂದೇ ಸೈಜು ದೊಡ್ಡ ರೊಟ್ಟಿ ಬರುತ್ತೆ. ಸಾಟಿನ ಮಾತ್ರ ನೀಟಾಗಿ ಹಚ್ಚಬೇಕು. ಒಂದು 5-6 ರೊಟ್ಟಿಗಳು ಇರಲೇಬೇಕು. ಆವಾಗ ನೀಟಾಗಿ ಪದರು ಚೆನ್ನಾಗಿ ಬರುತ್ತೆ. ರೊಟ್ಟಿಗಳು ಒಂದು 2-3 ಮಾಡಿ ಹಾಕಬೇಡಿ, ಪದರು ತುಂಬ ಕಡಿಮೆ ಬಂದುಬಿಡುತ್ತೆ. ನೋಡಿ, ಈ ರೀತಿ ನೀಟಾಗಿ ನಾವು ಇದೇ ಮೇಯ್ನ್ ಟಿಪ್ಪು, ಸಾಟಿ ಹಚ್ಚೋದು. ಇದರಿಂದನೇ ಅದು ಪದರಾಗಿ ಬರೋದು ಚಿರೋಟಿ. ಈಗ ನೀಟಾಗಿ ರೋಲ್ ಮಾಡ್ಕೊಳ್ಳೋಣ. ಈ ಸ್ವೀಟು ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಹಬ್ಬದಲ್ಲಿ ಹೋಳಿಗೆ ಇದೇ ಮಾಡ್ತಾಯಿದ್ರೆ ಇದೊಂದು ಸ್ವೀಟ್ ಹೊಸದಾಗಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ ಖಂಡಿತ. ಈ ರೀತಿ ರೋಲ್ ಮಾಡಿಕೊಂಡು ನಾವು ಇನ್ನೂ ಸ್ವಲ್ಪ ಜಾಸ್ತಿ ಉಂಡೆ ಬೇಕು ಅಂತಂದರೆ ಇದನ್ನ ಹಿಂಗೆ ರೋಲ್ ಉಜ್ಜಿದ್ರೆ ಇನ್ನೊಂದಷ್ಟು ಉಂಡೆ ಎಕ್ಸ್ಟ್ರಾ ಇನ್ನೊಂದು-2 ಉಂಡೆ ಆಗುತ್ತೆ. ಆದರೆ ತೆಳ್ಳಗೆ ಮಾಡಬೇಡ್ರಿ, ಅದು ಸ್ವಲ್ಪ ದಪ್ಪನೇ ಇರಬೇಕು. ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡಿರೋದ್ರಲ್ಲಿ ಸುಮಾರು ಒಂದು 6 ಪೀಸಸ್ ಆಗ್ತಾಯಿದೆ. 5 ಉಂಡೆಯಲ್ಲಿ 6 ಪೀಸಸ್ ಆಗ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಪದರು ಒಳಗಡೆ ಇದೆ ಅಂತ. ಈ ರೀತಿ ಇರಬೇಕು. ಹೀಗೆ ಮಧ್ಯ ಹಿಂಗೆ ಪ್ರೆಸ್ ಮಾಡಿ ರೊಟ್ಟಿಗಳನ್ನ ಈ ರೀತಿ ರೆಡಿ ಮಾಡ್ಕೊಳ್ಬೇಕು. ಲಟ್ಟಿಸ್ಬೇಕಾದ್ರೆ ಇದನ್ನು ತುಂಬ ತೆಳುವಾಗಿ ಲಟ್ಟಿಸ್ಬಾರ್ದು. ನಾನು ಇನ್ನೊಂದು ಸೈಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಪೂರಿ ಹದಕ್ಕಿರಬೇಕು, ಅದೇ ಥಿಕ್ನೆಸ್ ಇರಬೇಕು. ತೋರಿಸ್ತೀನಿ ನೋಡಿ. ಈ ರೀತಿ ತುಂಬ ಪ್ರೆಸ್ ಮಾಡಿ ಮಾಡಬೇಡಿ, ಆ ಲೇಯರ್ಸ್ ಎಲ್ಲ ಇದಾಗ್ಬಿಡುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣವೇ ಅದು ಬಿಟ್ಕೊಳ್ತಾ ಬರುತ್ತೆ. ನಾನು ಎಲ್ಲ ರೊಟ್ಟಿಗಳನ್ನೂ ಇದೇ ಥರ ಲಟ್ಟಿಸ್ಕೊತಾ ಇದ್ದೀನಿ. ಈಗ ಒಂದೊಂದನ್ನೇ ನಾವು ಫ್ರೈ ಮಾಡ್ತಾ ಬರೋಣ. ತುಂಬ ಕಾದಿರಬಾರ್ದು ಎಣ್ಣೆ, ಮೀಡಿಯಮ್ ಆಗಿರಬೇಕು. ತುಂಬ ಕಾದಿದ್ರೆ ಕಪ್ಪಾಗಿಬಿಡುತ್ತೆ.
ಒಳಗೆ ಬೆಂದಿರೋದಿಲ್ಲ, ಮೇಲೆ ಮಾತ್ರ ಫುಲ್ ಕೆಂಪಾಗಿಬಿಡುತ್ತೆ. ಸೊ ನಿಧಾನಕ್ಕೆ ನಾವು ಲೈಟಾಗಿ ಪ್ರೆಸ್ ಮಾಡಬೇಕು, ಇಲ್ಲ ಒಂದು ಕಡ್ಡಿನಲ್ಲಿ ಇಟ್ಕೊಂಡು ಎಣ್ಣೆನ ಈ ಥರ ಮೇಲೆ ಹಾಕ್ತಾ ಇರಬೇಕು. ನೋಡಿ ಈ ರೀತಿ ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಪದರ ಪದರ ಬಿಟ್ಕೊಂಡಿದೆ. ತಿನ್ನೋವಾಗಂತೂ ಸೂಪರಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ. ನೋಡಿ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ತಾಟಿ ಹಚ್ಚುವಾಗ ಕೀಟು ವನಸ್ಪತಿನೂ ಹಾಕ್ತಾರೆ, ಆದರೆ ಅದು ನನಗಿಷ್ಟ ಆಗಲಿಲ್ಲ, ತುಪ್ಪದಲ್ಲೇ ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಟಿ ಹಚ್ಚೋದೇ ಮೇಯ್ನ್ ಟಿಪ್ಪು ಈ ರೆಸಿಪಿಗೆ. ಎಷ್ಟು ಚೆನ್ನಾಗಿ ಪದರ ಪದರ ಬಿಟ್ಕೊಂಡಿದೆ. ಬಿಸಿ ಇರುವಾಗಲೇ ಇದ್ರ ಮೇಲೆ ಸಕ್ಕರೆ ಪುಡಿ, ಬಾದಾಮಿ ಹಾಲು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರ ಮೇಲೆ ಬಾದಾಮಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.